ಈಗ ಅದರಲ್ಲೂ ಕೂಡ ಮೈಸೂರಿನ ಜನತೆಗೆ, ವಿಶೇಷವಾಗಿ ಚಾಮುಂಡೇಶ್ವರಿ ಜನತೆಗೆ ನಾನೇನು ಯಾವುದೇ ನಾಯಕರುಗಳಿಗೂ ಕೂಡ ನಾನು ಯಾವತ್ತೂ ಕೂಡ ದ್ರೋಹ ಮಾಡೋ ಬುದ್ಧಿ ನನಗಿಲ್ಲ. ನಾನು ನೇರ ಯಾವತ್ತೂ ಕೂಡ ನಾಯಕತ್ವವನ್ನು ನಂಬಿ ಬೆಂಬಲವನ್ನು ಕೊಡ್ತಕ್ಕಂಥವನು. ಇವತ್ತಲ್ಲ, ಇಂದಿನಿಂದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ APMC ಉಪಾಧ್ಯಕ್ಷ ಆಗಿ ಸಹಕಾರ ಕ್ಷೇತ್ರಗಳಲ್ಲಿ ಎಲ್ಲ ಚುನಾವಣೆಯಲ್ಲೂ ಗೆದ್ದು 2 ಬಾರಿ ಜಿಲ್ಲಾ ಪರಿಷತ್ತಲ್ಲಿ ಗೆದ್ದು ಮೈಸೂರು ತಾಲೂಕು ಸಲಹಾ ಸಮಿತಿ ಅಧ್ಯಕ್ಷನಾಗಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿ, ಹುಣಸೂರಲ್ಲಿ 2 ಬಾರಿ ಶಾಸಕ ಆಗಿ, ಮಂತ್ರಿಯಾಗಿ 8 ತಿಂಗಳು ಮಂತ್ರಿಯಾಗಿ, ಚಾಮುಂಡೇಶ್ವರಲ್ಲಿ 3 ಬಾರಿ ಸಿದ್ದರಾಮಯ್ಯನವರ ನಂತರ 3 ಬಾರಿ ವಿಧಾನಸಭಾ ಸದಸ್ಯನಾಗಿ 12 ತಿಂಗಳು ಮಂತ್ರಿಯಾಗಿ, ಮೊದಲನೇ ಕಾರ್ಯಕ್ರಮ ದೇವೇಗೌಡರು ಸಿದ್ದರಾಮಯ್ಯನವರು ಮಾಡಿದಂಥ ಸಂದರ್ಭದಲ್ಲಿ ಸ್ಫೂರ್ತಿ ಸಮಾವೇಶ 59 ಜನರು ಗೆದ್ದಾಗ, ಅದಾದ ನಂತರ ಕುಮಾರ ಪರ್ವ, ಅದಾದಮೇಲೆ ಮರಳಿ ಮನೆಗೆ ಕಾರ್ಯಕ್ರಮ ಯಡಿಯೂರಪ್ಪನವ್ರ ಜೊತೆ ಭಾರತೀಯ ನಾಯಕರನ್ನ ಬೆಂಬಲಿಸಬೇಕು ಅಂತೇಳಿ ನಾನು ಹೋದಾಗ BJPಯಲ್ಲಿದ್ದು ಗೃಹ ಮಂಡಳಿ ಅಧ್ಯಕ್ಷನಾಗಿದ್ದೆ. ಅಲ್ಲಿಂದ ಬಂದು ಮರಳಿ ಮನೆಗೆ ಕಾರ್ಯಕ್ರಮವನ್ನು ಮಾಡಿ ಕುಮಾರಸ್ವಾಮಿ ಅವರು ಹೇಳಿದರು, ನನಗೆ ಒಂದೇ ಸೀಟ್ ಗೆದ್ದಿದ್ದು, ನಿನ್ನಿದ್ರೆ ನಾವು 5 ಕ್ಷೇತ್ರ ಗೆಲ್ಬೋದಿತ್ತು ಅಂತೇಳಿ ಪದೇ ಪದೇ ನನಗೆ ಹೇಳಿದಾಗ ಮತ್ತೆ ಮರಳಿ ಮನೆ ಕಾರ್ಯಕ್ರಮ ಬಂದ ದಿನದಿಂದ ಇವತ್ತಿನವರೆಗೂ ಕೂಡ ಅದು ಮೊದಲನೇ ಬಾರಿಗೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಹೋದ ನಂತರ ಕುಮಾರಸ್ವಾಮಿಯವರ ನಾಯಕತ್ವಕ್ಕೆ ಮುಖ್ಯಮಂತ್ರಿಯ ರೀತಿ ಮೆರವಣಿಗೆ ಮಾಡಿ ತಂದು ಘೋಷಣೆ ಮಾಡಿದ್ದು, 2ನೇ ಬಾರಿ ಕುಮಾರ ಪರ್ವ ಮಾಡಿರ್ತಕ್ಕಂಥದ್ದು, ದೇವೇಗೌಡರು ಜನತಾ ದರ್ಶನ ಮಾಡಿರ್ತಕ್ಕಂಥದ್ದು, ಕುಮಾರಸ್ವಾಮಿಯವರನ್ನು ನನ್ನ ಕ್ಷೇತ್ರದಲ್ಲೇ ಕರ್ಕೊಂಬಂದು ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಾನು ಕೂಡ ಯುವ ಜನತಾದಳದ ಜಿಲ್ಲಾ ಅಧ್ಯಕ್ಷರಾಗಿ 10 ವರ್ಷ, ಸೆಕ್ರೆಟರಿ ಜನರಲ್ ಆಗಿ 8 ವರ್ಷ, ರಾಜ್ಯ ಜನತಾದಳದ ಪ್ರಧಾನ ಕಾರ್ಯದರ್ಶಿಯಾಗಿ BL ಶಂಕರ್ ಅವರು ಇದ್ದಾಗ ನಾನು ಮತ್ತು ಕುಮಾರಸ್ವಾಮಿ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ವಿ. ಆವತ್ತಿಂದ ಇವತ್ತಿನವರೆಗೂ ಕೂಡ ಏನು ನಮ್ಮ ದೇವೇಗೌಡರ ಆಶೀರ್ವಾದದಿಂದ ನಾನೇನು ಮಾಡ್ಕೊಂಡು ಬಂದಿದ್ದೀನೋ, ಇವತ್ತು ಕೂಡ ಕುಮಾರಸ್ವಾಮಿಯವರು, ದೇವೇಗೌಡರು, ನಾವು ಎಲ್ಲ ಒಟ್ಟಾಗಿದ್ದೇನೆ. ಈ ಪಕ್ಷಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟು ನಾನು ಶಾಸಕನಾಗಿದ್ದೀನಿ. ನಾನು ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕಂತ ಕನಸನ್ನು ಇಟ್ಕೊಂಡು ಹೋರಾಟವನ್ನು ಕೂಡ ಮಾಡಿದ್ದೀನಿ. ಪಕ್ಷವನ್ನು ಕಟ್ಟಿದ್ದೀನಿ. ಜನತಾದಳದಿಂದ 3 ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ, ಅದು ಜಿಲ್ಲಾ ಪರಿಷತ್ ಇರಲಿ, ನನಗಿರಲಿ, ನನ್ನ ನಾದ್ನಿಗಿರಲಿ, ಉಪಾಧ್ಯಕ್ಷ, ಅಧ್ಯಕ್ಷೆ, ನನ್ನ ಬ್ರದರ್ ಇರಲಿ, ಅವ್ರು ಯಾರೇ ಇರಲಿ, ಅವರೆಲ್ಲರನ್ನೂ ಕೂಡ ಒಂದೇ ಒಂದು ಬಾರಿಯೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನನ್ನನ್ನು ಸ್ವಂತ ಮಗನಾಗಿ, ಅಣ್ಣನಾಗಿ, ತಮ್ಮನಾಗಿ, ಸಹೋದರನಾಗಿ ಅತ್ಯಂತ ಪ್ರೀತಿಯಿಂದ ಬೆಳೆಸ್ಕೊಂಡು ಬಂದಿದ್ದಾರೆ. ನಾನು ಜನತಾ ಪಕ್ಷದಲ್ಲೇ 100ಕ್ಕೆ 100 ಗೆದ್ದಿದ್ದೇನೆ. ಜನತಾದಳದಲ್ಲಿ ಇವತ್ತು ಕೂಡ ಜನತಾದಳದಲ್ಲಿ ಗಟ್ಟಿಯಾಗಿ ಇದ್ದೇನೆ. ಮುಂದೆ ಜನತಾದಳದಿಂದನೇ ನಿಲ್ತೇನೆ. ನಾನು ಯಾವತ್ತೂ ಕೂಡ ಭಾರಿ ದೂರ ಉಳಿದು ನಮ್ಮ ನಾಯಕರನ್ನಾಗಲಿ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಮಂತ್ರಿಗಳನ್ನಾಗಲಿ, ರಾಷ್ಟ್ರೀಯ ಅಧ್ಯಕ್ಷರನ್ನಾಗಲಿ ಟೀಕೆ ಮಾಡಿಲ್ಲ. ಅವ್ರ ವಿರುದ್ಧವಾಗಿ ಏನು ಮಾತಾಡಿಲ್ಲ. ನಾನು ಇವತ್ತು ಕೂಡ ನನ್ನ ಕ್ಷೇತ್ರದಲ್ಲಿ
ವಿಶಾಲವಾದಂಥ ಒಂದು ದೊಡ್ಡ ಕ್ಷೇತ್ರ. ನಿಮ್ಗೆಲ್ಲರೂ ಕೂಡ ನಿಮ್ಮ ಮನೆಗಳು ಅಲ್ಲೇ ಇದ್ದಾವೆ. UGD ಇಲ್ಲ, ರಸ್ತೆ ಇಲ್ಲ, ಕುಡಿಯೋ ನೀರಿಲ್ಲ. ಬೃಹತ್ತಾದ ಈ ಒಂದು ದೊಡ್ಡ ಕ್ಷೇತ್ರದಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಆ ಕೆಲಸ ಮಾಡೋದ್ರಲ್ಲೇ ಸುಸ್ತಾಗ್ತಾ ಇದ್ದೀನಿ. ಯಾಕೆಂದರೆ ಕಷ್ಟಪಟ್ಟು 5 ಗ್ಯಾರಂಟಿಗಳ ಜಾರಿ ಮಾಡಿ ಕಾಂಗ್ರೆಸ್ಸು ಎಲ್ಲ ಜಿಲ್ಲೆಯಲ್ಲಿ ಸೋತರೂ ಕೂಡ ನಮ್ಮನ್ನು ಕೈ ಹಿಡಿದು ಗೆಲ್ಲಿಸಿರ್ತಕ್ಕಂಥ ಜನರನ್ನ ನಾನು ನಿರಂತರವಾಗಿ ಅವ್ರ ಸೇವೆ ಮಾಡಬೇಕೇ ಹೊರತು ನಾವು ಸೇವೆ ಮಾಡಿದೆ ನಾನು ಬೆಂಗಳೂರು ಅಲ್ಲಿ ಇಲ್ಲಿ ತಿರ್ಕೊಂಡಿದ್ರೆ ಅವ್ರಿಗೆ ದ್ರೋಹ ಮಾಡ್ದಂಗೆ ಆಯ್ತದೆ ಅಂತೇಳಿ ಅವ್ರಿಗೆ 24 ಗಂಟೆ ನೀರು ಕೊಡಬೇಕು, UGD ಮಾಡಬೇಕು, ರಸ್ತೆ ಆಗಬೇಕು. 4 ಪಟ್ಟಣ ಪಂಚಾಯತಿ ಒಂದು ನಗರಸಭೆ ಮಾಡಿಸ್ತೆ. BJP ಅವರು ಇದ್ದಾಗ BJP ಸರ್ಕಾರದಲ್ಲೇ ಮಾಡಿಸ್ತೆ. ಈಗ ಗ್ರೇಟರ್ ಮೈಸೂರು ಆಗದೆ ಹೋದರೆ ಮುಖ್ಯಮಂತ್ರಿಯವ್ರಿಗೆ ಹೇಳಿದೆ, ಈ ನಗರ ಈ ಕ್ಷೇತ್ರದಲ್ಲಿ ನೀವು 25 ವರ್ಷ ಇದ್ರಿ, ಈ ಕ್ಷೇತ್ರದಲ್ಲಿ ನೀರಿಲ್ಲ, ಲೈಟ್ ಇಲ್ಲ, ಪಾರ್ಕ್ಗಳಿಲ್ಲ, ರಸ್ತೆಗಳಿಲ್ಲ. ಹಿಂದೆ ಮೂಡೋದೆಲ್ಲ ಅನಧಿಕೃತ ಮಾಡಿ ಹೊರಟೋಗಿದ್ದಾರೆ. ಗ್ರೇಟರ್ ಮೈಸೂರು ಮಾಡಿ ಸಂಪೂರ್ಣವಾಗಿ ಮಹಾರಾಜ ಕಟ್ಟಿರೋ ಮೈಸೂರು ಥರನೇ ಇದನ್ನು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ಎಲ್ಲ ಶಾಸಕರುಗಳು ಪಕ್ಷಾತೀತವಾಗಿ ಅವರು BJPಯಿಂದ, ನಾನು ದಳದಿಂದ, ಉಳಿದಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಗ್ರೇಟರ್ ಮೈಸೂರನ್ನು ಕೂಡ ಮಾಡಿಸಿದ್ದೇವೆ. ಅದರಿಂದ ಯಾವುದೇ ಆತಂಕ ಪಟ್ಕೊಳ್ತಕ್ಕಂಥ ಅಗತ್ಯ ನನಗೂ ಇಲ್ಲ, ನಮ್ಮ ಕಾರ್ಯಕರ್ತರಿಗೂ ಇಲ್ಲ, ನಮ್ಮ ನಾಯಕರಿಗೂ ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ. ಚರ್ಚೆಗಳು ಚುನಾವಣೆ ಇನ್ನೂ 2 ವರ್ಷ 4 ತಿಂಗಳಿದೆ. ಇನ್ನೂ ಕೂಡ 1.5 ವರ್ಷ ಹತ್ತತ್ರ ಚುನಾವಣೆ ಇದೆ. ಡಿಲಿಮಿಟೇಷನ್ಸ್ ಏನಾರು ಆದರೆ ಇನ್ನೂ 3 ವರ್ಷ ಇದೆ. ಚುನಾವಣಾ ಸಂದರ್ಭದಲ್ಲಿ ಅವೆಲ್ಲನೂ ಕೂಡ ಮಾತಾಡೋಣ. ನಾನು JDS ಅಲ್ಲೇ ಇದ್ದೀನಿ. JDS ಇಂದ ಒಂದು ಹೆಜ್ಜೆ ಎಲ್ಲೂ ತೆಗೆದಿಲ್ಲ. ಅಭಿವೃದ್ಧಿ ಮಾಡ್ಸೋಕ್ಕೋಸ್ಕರ ಬಸವರಾಜ ಬೊಮ್ಮಾಯಿಯವ್ರ ಹತ್ರ ಹೋಗಿ ತಂದೆ ಅನುದಾನನ ಸಿದ್ದರಾಮಯ್ಯನವರು ಕೊಟ್ಟಿಲ್ಲ. ನೀವು ಕೊಡಿ ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನನಗೆ ನಮ್ಮ ನಾಯಕರುಗಳಿಗೂ ಕೂಡ ಗೊತ್ತು, ರಾಷ್ಟ್ರೀಯ ಅಧ್ಯಕ್ಷರಿಗೂ ಗೊತ್ತು, ಕೇಂದ್ರ ಮಂತ್ರಿಗಳು ರಾಜ್ಯಾಧ್ಯಕ್ಷರಿಗೂ ಗೊತ್ತು, ನಾನು ಯಾತಕ್ಕೆ ನೋವು ಮಾಡ್ಕೊಂಡಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತು. ಪ್ರತಿಯೊಂದು ಕೂಡ ಗೊತ್ತೇ, ನೋವಾಗಿದೆ. ಆದರೆ ಪಕ್ಷದಲ್ಲೇ ಇದ್ದೀನಿ. ನಾನು ಭಾಳಷ್ಟು ದಿನ ನನ್ನ ನೋವಿನ ಫಲ, ನಮ್ಮ ಕ್ಷೇತ್ರದ ಕಾರ್ಯಕ್ರಮದ ಒತ್ತಡದ ಫಲ, ಇತ್ತೀಚಿನ ಸಭೆಗಳಿಗೆ ನಾನು ಭಾಗವಹಿಸಿಲ್ಲ. ನಾನು ಕೋರ್ ಕಮಿಟಿ ಅಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದೀನಿ. ನಮ್ಮ ಕಾರ್ಯಕರ್ತರೆಲ್ಲ ಮೆರವಣಿಗೆ ಮಾಡಿದರು. ಪಕ್ಷದಲ್ಲಿ ಹುರಿದುಂಬಿಸಿ ಬಂದಿದ್ದೀನಿ. ಹುಬ್ಬಳ್ಳಿ ಕೇಳಿ, ಧಾರವಾಡ ಕೇಳಿ, ಬೆಳಗಾಂ ಕೇಳಿ, ಗುಲ್ಬರ್ಗ ಕೇಳಿ, ಎಲ್ಲ ಕಡೆಯೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತನ ಗಟ್ಟಿಯಾಗಿ ಹುರಿದುಂಬಿಸಿ ಬಂದಿದ್ದೇನೆ ಹೊರತು ಅಲ್ಲೆಲ್ಲೂ ಕೂಡ ನಮ್ಮ ಪಕ್ಷದ ವಿರುದ್ಧವಾಗಿ ನನ್ನ ಧ್ವನಿ ಇಲ್ಲ. ಏನೂ ಇಲ್ಲ. ಎಲ್ಲ ಬರ್ತಾ ಒಳ್ಳೆ ಕಾಲಗಳು ಬರ್ತಾ, ಚುನಾವಣೆ ಬರ್ತಾ ಎಲ್ಲ ತಾನೇ ಎಲ್ಲವೂ ಒಳ್ಳೆಯದಾಗುತ್ತೆ.